Welcome to GH Maths YouTube about permutations and combinations. Permutations and combinations. Permutation and combination. ನೋಡಿ ಪರ್ಮುಟೇಷನ್ಸು ಕಾಂಬಿನೇಷನ್ಸು ಮತ್ತು ಬೈನೋಮಿಯಲ್ ಥಿಯರಮು ಪ್ರಾಬಬಿಲಿಟಿ ಸೆಟ್ ಥಿಯರಿ ಇವೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನ ಸ್ಟೂಡೆಂಟ್ಸು ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಪ್ರಾಬಬಿಲಿಟಿ ಅಂದರೆ ಅವು ಟಚ್ಚೇ ಮಾಡೋಕ್ಕೆ ಹೋಗಲ್ಲ ಎಷ್ಟೋ ಜನ ಸ್ಟೂಡೆಂಟ್ಸು. ಓಕೆ, ಈ ಪರ್ಮುಟೇಷನ್ಸು ಕಾಂಬಿನೇಷನ್ಸು ಬೈನೋಮಿಯಲ್ ಥಿಯರಮು ಸೆಟ್ ಥಿಯರಿ ಪ್ರಾಬಬಿಲಿಟಿ ಚೆನ್ನಾಗಿ ಕಲಿತ್ರೆ ಮುಂದೆ ನಿಮಗೆ ನಾಟ್ ಓನ್ಲಿ ಫಾರ್ ಸಿ ಇ ಟಿ, ನಾಟ್ ಓನ್ಲಿ ಫಾರ್ ಜೆ ಇ, ನಾಟ್ ಓನ್ಲಿ ಫಾರ್ ಸಿ ಯು ಟಿ, ನಾಟ್ ಓನ್ಲಿ ಫಾರ್ ಕಾಮೆಟ್ಗೆ, ಓಕೆ, ಬೋರ್ಡ್ ಎಕ್ಸಾಮ್ಗೆ ಬೇಕು ಅಂತಲ್ಲ, ನಿಮ್ಮ ಫ್ಯೂಚರಲ್ಲಿ ನೀವು ಡಿಗ್ರಿ ಆದಮೇಲೆ ಬಿ ಎಸ್ ಆರ್ ಬಿ, ಬ್ಯಾಂಕಿಂಗ್ ಎಕ್ಸಾಮ್, ಆರ್ ಆರ್ ಬಿ ಈ ಥರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದರೂ ಈ ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಪ್ರಾಬಬಿಲಿಟಿ ಸೆಟ್ ಥಿಯರಿ ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಓಕೆ, ಸಿ ಇ ಟಿ ಮತ್ತು ಜೆ ಇಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಅಷ್ಟೇ ಇಂಪಾರ್ಟೆನ್ಸನ್ನು ನೀವು ಇದಕ್ಕೆ ಕೊಡಬೇಕಾಗತ್ತೆ. ಓಕೆ, ಫ್ಯೂಚರ್ಗೆ ನಿಮಗೆ ವೆರಿ ಎಸೆನ್ಷಿಯಲ್ ಫಾರ್ ಜಾಬ್ ಓರಿಯೆಂಟೆಡ್ ಆಲ್ಸೋ. ನಿಮಗೆ ಸಿ ಇ ಟಿಗೂ ಬೇಕಾಗುತ್ತೆ ಮತ್ತು ಪಿ ಯುಗೂ ಬೇಕಾಗುತ್ತೆ ಮತ್ತು ಮುಂದೆ ಜಾಬ್ಗೆ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಅಬೌಟ್ ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಕ್ವಶನ್ ಈಸ್ ಇಫ್ n is equal to mc2 then nc2 is equal to what? nc2 is equal to what? Option A 2 times of m plus 1 c4. Option B 3 times of m plus 1 c4. Option C 2 times of m plus 1 c4. Option D none of this. Okay, ನೋಡಿ ಪರ್ಮುಟೇಷನ್ಸ್ ಕಾಂಬಿನೇಷನ್ಸು ಪ್ರಾಬಬಿಲಿಟಿ ಇವೆಲ್ಲ ಚೆನ್ನಾಗಿ ಅರ್ಥ ಹೋಗ್ಬೇಕು ಅಂದರೆ ಬೈನೋಮಿಯಲ್ ಥಿಯರಮು ಸೆಟ್ ಥಿಯರಿ ಜಾಸ್ತಿ ಯಾವುದು ಇಂಪಾರ್ಟೆನ್ಸ್ ಕೊಡಲ್ವೋ ಫ್ಯೂಚರಿಗೆ ಬೇಕಾಗಿರೋದು ಅದೇ. ಎಷ್ಟೋ ಜನ ಸ್ಟೂಡೆಂಟ್ಸು ರಿಪೀಟೆಡಾಗಿ ಮಾಡ್ತಾ ಇರ್ತೀನಿ ನಾನು. ಓಕೆ, ಪರ್ಮುಟೇಷನ್ಸ್ ಕಾಂಬಿನೇಷನ್ಸು ಪ್ರಾಬಬಿಲಿಟಿ ಸೆಟ್ ಥಿಯರಿ ಬೈನೋಮಿಯಲ್ ಥಿಯರಮ್ ಮತ್ತು ಸಮೇಷನ್ ಆಫ್ ದಿ ಫೈನೈಟ್ ಸೀರೀಸ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಇವೆಲ್ಲ ಎವರ್ಗ್ರೀನ್ ಕಾನ್ಸೆಪ್ಟ್ಸು, ಬೇಕೇ ಬೇಕು ಇವೆಲ್ಲ. ಓಕೆ, ನೋಡಿ n is equal to mc2. n is equal to mc2. We know that NCR formula n factorial divided by n minus r factorial into r factorial. ನಾನು mc2ನ ಡೈರೆಕ್ಟಾಗಿ ಬರಿತೀನಿ ಬೇಕಾದರೆ. ಇಲ್ಲಿ mc2 ಅಂತ ಇದ್ದರೆ m ಇಂಟು m ಮೈನಸ್ 1/2 ಅಂತ ಡೈರೆಕ್ಟಾಗಿ ಬರಿಬೋದು. mc2 ಅಂದರೆ m ಇಂಟು m ಮೈನಸ್ 1 ಡಿವೈಡೆಡ್ ಬೈ 2 ಅಂತ ಡೈರೆಕ್ಟಾಗಿ ಬರಿಬೋದು. ನಿಮಗೆ ಹೆಂಗೆ ಬಂತಿದು ಅಂತ ನಾನು ಕ್ಲಾರಿಫಿಕೇಷನ್ ಕೊಡ್ತೇನೆ. mc2 ಈಸ್ ಈಕ್ವಲ್ ಟು ಫ್ಯಾಕ್ಟೋರಿಯಲ್ m ಡಿವೈಡೆಡ್ ಬೈ m ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. m ಫ್ಯಾಕ್ಟೋರಿಯಲ್ ಅಂದರೆ m ಇಂಟು m ಮೈನಸ್ 1 ಇಂಟು m ಮೈನಸ್ 2 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ m ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇವೆರಡು ಕ್ಯಾನ್ಸಲ್ ಆಯಿತು. m ಇಂಟು m ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂದರೆ 2 ಇಂಟು 1 2 ಬಂದಿದೆಯಾ? ಓಕೆ, ಇದನ್ನು ನಾವು ಯಾವಾಗಲೂ ಫಾರ್ಮುಲಾ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಈಗ mc2 ಅಂದರೆ m ಇಂಟು m ಮೈನಸ್ 1, mc3 ಅಂದರೆ m ಇಂಟು m ಮೈನಸ್ 1 ಇಂಟು m ಮೈನಸ್ 2 ಅಂತ ಡೈರೆಕ್ಟಾಗಿ ಬರಿಬೋದು ನೀವು. ಓಕೆ, ಡೈರೆಕ್ಟಾಗಿ ಬರೆದಿದ್ದೀವಿ ನೋಡಿ. ಇದನ್ನು ಮಾಡ್ಕೊಂಡೇ ಮಾಡಬೇಕು ಅಂತೇನಿಲ್ಲ. ಸಿ ಇ ಟಿ ಅಂತವಕ್ಕೆಲ್ಲ ಡೈರೆಕ್ಟಾಗಿ ಬರಿಬೋದು. ನಿಮಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಅದಕ್ಕೆ n ಪ್ಲೇಸಲ್ಲಿ ನಾವು ಈಗ ಏನು ಹಾಕ್ಬೋದು, m ಇಂಟು m ಮೈನಸ್ 1/2 ಅಂತ ಅಪ್ಲೈ ಮಾಡ್ಬೋದು. ನಮಗೆ ಬೇಕಾಗಿರೋದು NC2 ಫಾರ್ಮುಲಾ. ಈಗ mc2 ನಾವೇನಂತ ಬರೆದೆ, m ಇಂಟು m ಮೈನಸ್ 1/2 ಅಂತ ಬರೆದ ಜನ NC2 ಡೈರೆಕ್ಟ್ ಬರೋದ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 ಅಂತ ಬರಿಬೋದು. ಈಗ NC2 ಈಸ್ ಈಕ್ವಲ್ ಟು ಬೇರೆ n ಈಸ್ ಈಕ್ವಲ್ ಟು ಬಟ್ n ಅಂದರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. m ಇಂಟು m ಮೈನಸ್ 1 ಡಿವೈಡೆಡ್ ಬೈ 2 ಇಂಟು ಮತ್ತು n ಪ್ಲೇಸಲ್ಲಿ m ಇಂಟು m ಮೈನಸ್ 1 ಈ ಮೈನಸ್ 1 ಬರೀತಾನೆ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ದಿಸ್ 2. ಓಕೆ, NC2 ಈಸ್ ಈಕ್ವಲ್ ಟು m ಇಂಟು m ಮೈನಸ್ 1/2 ಮಲ್ಟಿಪ್ಲಿಕೇಶನ್ ಮಾಡ್ತೇನೆ. m ಇಂಟು m ಸ್ಕ್ವಯರ್ ಪ್ಲಸ್ ಇಂಟು ಮೈನಸ್ ಮೈನಸ್ m ಇಂಟು 1 m ಡಿವೈಡೆಡ್ ಬೈ 2 ಮೈನಸ್ 1 ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 2. ಇದು 2. ಈ ಫಾರ್ಮುಲಾ ಅಪ್ಲೈ ಮಾಡಿದ್ದೀವಲ್ಲ ಆ 2 ಇದು.
NC2 is equal to m into m minus 1 divided by 2 into LCM ತಂತಾನೆ m square minus m minus 2 into 1 2 divided by 2 whole divided by 2. NC2 is equal to m into m minus 1 ಇದು 2 into 2 4 4 into 2 8 ಡಿನಾಮಿನೇಟರ್ 8 ಬರೆದುಬಿಡ್ತೇನೆ. ಇದು ಫ್ಯಾಕ್ಟರೈಸ್ ಮಾಡ್ತೇನೆ m ಸ್ಕ್ವೇರ್ ಮೈನಸ್ ಎಮ್ ಮೈನಸ್ 2 ಮೈನಸ್ 2m ಪ್ಲಸ್ m ಮೈನಸ್ 2 ಮೈನಸ್ 2m ಪ್ಲಸ್ m ಅಂದರೆ ಮೈನಸ್ m ಮೈನಸ್ 2 ಇಂಟು ಕೋಫಿಷಿಯಂಟ್ ಆಫ್ m ಈಸ್ 1 ಮೈನಸ್ 2 ಇಂಟು 1 ಮೈನಸ್ 2 ಕರೆಕ್ಟಾಗಿದೆ ಫ್ಯಾಕ್ಟರೈಸು. ಓಕೆ, NC2 ಈಸ್ ಈಕ್ವಲ್ ಟು m ಇಂಟು m ಮೈನಸ್ 1 ಇಂಟು ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ, m ಕಾಮನ್ ತೆಗೆದ್ರೆ m ಮೈನಸ್ 2 ಆಯಿತು. ಇಲ್ಲಿ m ಪಕ್ಕ 1 ಕಾಮನ್ 1 ಟೈಮ್ಸ್ ಆಫ್ m ಮೈನಸ್ 2 ಅಂತ ಬರಿಬೋದು ಡಿವೈಡೆಡ್ ಬೈ 8. NC2 ಈಸ್ ಈಕ್ವಲ್ ಟು m ಇಂಟು m ಮೈನಸ್ 1 ಇವೆರಡು ಫ್ಯಾಕ್ಟರ್ಸು m ಮೈನಸ್ 2 ಅಂತ ಬರೀತಾನೆ, ಇವೆರಡು ಸೇಮ್ ಇದೆ. ಈ ಕಾಮನ್ ತೆಗೆದಿರೋದು m ಪ್ಲಸ್ 1 ಡಿವೈಡೆಡ್ ಬೈ 8. NC2 ಈಸ್ ಈಕ್ವಲ್ ಟು, ಈ ಕೇರ್ಫುಲ್ ಅಬ್ಸರ್ವ್ ಮಾಡಿ, m ಇಂಟು m ಮೈನಸ್ 2 m ಮೈನಸ್ 1 ಇಂಟು m ಮೈನಸ್ 2 ಇಂಟು m ಪ್ಲಸ್ 1 ಅನ್ನು ನಾನು m ಪ್ಲಸ್ 1 ಫ್ಯಾಕ್ಟೋರಿಯಲ್ ಅಂತ ಬರೀತೇನೆ, ರೀಸನ್ ಕೊಡ್ತೇನೆ. ಇಲ್ಲಿ 8ಅನ್ನು ನಾನು ಏನಂತ ಬರೀತೇನೆ ಅಂದರೆ 4 ಇಂಟು 2 ಇಂಟು 3 ಇಂಟು 1. ಏನು ಸರ್ ಇಲ್ಲಿ 8 ಇದೆ, 4 8 8 ಬರಲಿ 24 ಆಯ್ತಲ್ಲ ಸರ್, ನಮಗೆ ಬೇಕಾದ್ರೆ 8 ಅಲ್ವ ಸರ್, ಇಲ್ಲಿ 3 ಎಕ್ಸ್ಟ್ರಾ ಆಯ್ತಲ್ಲ, ಇಲ್ಲಿ ಬರೀತೇನೆ. ಓಕೆ, 3 ಇಂಟು m ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಇಂಟು 3 ಇದನ್ನು 4 ಇಂಟು 3 ಇಂಟು 2 ಇಂಟು 1 ಇದನ್ನು ನಾವೇಂತ ಬರ್ತೀವಿ 4 ಫ್ಯಾಕ್ಟೋರಿಯಲ್ ಬರೆದಿದ್ದೇನೆ ನಾವು. ದಟ್ ಈಸ್ ಈಕ್ವಲ್ ಟು ಇದು ರಿಸಲ್ಟನ್ನು ನಾನು 3 ಇಂಟು m ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲನ್ನು ನಾನು m ಪ್ಲಸ್ 1 C4 ಅಂತ ಬರೀತೇನೆ. 3 ಟೈಮ್ಸ್ ಆಫ್ m ಪ್ಲಸ್ 1 C4. ಓಕೆ, ಹಂಗಾದ್ರೆ ಇದನ್ನು ಸಿಂಪ್ಲಿಕೇಶನ್ ಮಾಡಿದ್ರೆ ಇದು ಬರುತ್ತಾ ಸರ್, ಬರಲೇಬೇಕಿದು. ಓಕೆ, ಇದನ್ನು ಸಿಂಪ್ಲಿಕೇಶನ್ ಮಾಡಿದಾಗ ನಿಮಗೆ ಈ ರಿಸಲ್ಟ್ ಬರಲೇಬೇಕು, ಬಂದೇ ಬರುತ್ತೆ. ಓಕೆ, 3 ಟೈಮ್ಸ್ ಆಫ್ m ಪ್ಲಸ್ 1 C4 ಅನ್ನು ಸಿಂಪ್ಲಿಕೇಶನ್ ಮಾಡಿದಾಗ ಈ ರಿಸಲ್ಟ್ ಬರುತ್ತೆ. ಅಲ್ಲಿಗೆ ನಮ್ಮ ಆಪ್ಷನ್ಸಲ್ಲಿ 3 ಟೈಮ್ಸ್ ಆಫ್ ಅಂತ ಇರೋದು ಯಾವುದು? ಓಕೆ ನೋಡಿ, 3 ಟೈಮ್ಸ್ ಆಫ್ m ಪ್ಲಸ್ 1 C4. 3 ಟೈಮ್ಸ್ ಆಫ್ m ಪ್ಲಸ್ 1 C4 ಇಸ್ ದ ಆನ್ಸರ್. ಇದನ್ನು ಸಿಂಪ್ಲಿಕೇಶನ್ ಮಾಡಿದ್ರೆ ನನಗೆ ಈ ರಿಸಲ್ಟ್ ಬಂದೇ ಬರುತ್ತೆ. ಚೆಕ್ ಮಾಡ್ತೀನಿ ನೋಡಿ, 3 ಇಂಟು m ಪ್ಲಸ್ 1 C4 ಅಂದರೆ n ಫ್ಯಾಕ್ಟೋರಿಯಲ್ ಅಂದರೆ m ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ m ಪ್ಲಸ್ 1 ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಈ 3 ಇಂಟು m ಪ್ಲಸ್ 1 ಫ್ಯಾಕ್ಟೋರಿಯಲ್ ಏನಿಂದ ಬರೀತೀಯಾ, m ಪ್ಲಸ್ 1 ಇಂಟು m ಪ್ಲಸ್ 1 ಮೈನಸ್ ಅಂದರೆ m ಅಂದರೆ ನೆಕ್ಸ್ಟು m ಫ್ಯಾಕ್ಟೋರಿಯಲ್ ಅಂದರೆ m ಮೈನಸ್ 1 ಇಂಟು m ಮೈನಸ್ 2 ಇಂಟು m ಮೈನಸ್ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಲ್ಲಿ 1 ಮೈನಸ್ 4 ಅಂದರೆ m ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. m ಮೈನಸ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು. ನೋಡಿ m ಪ್ಲಸ್ 1 ಇಂಟು m ಇಂಟು m ಮೈನಸ್ 1 ಇಂಟು m ಮೈನಸ್ 2 ಇದೆಯಾ ನೋಡಿ, m ಇಂಟು m ಮೈನಸ್ 1 ಇಂಟು m ಇಂಟು m ಮೈನಸ್ 2 ಇದೆ ನೋಡಿ, m ಇಂಟು m ಪ್ಲಸ್ 1 ಇದೆ, m ಮೈನಸ್ 1 ಇದೆ, m ಮೈನಸ್ 2 ಇದೆ, ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಅಂದರೆ ಏನು, 4 ಇಂಟು 3 ಇಂಟು 2 ಇಂಟು 1 4 3 12 24, ಇಲ್ಲಿ 3 ಇಂಟು 24 3 1 ಎಷ್ಟು 3 8 24 ಬಂದಿದೆಯಲ್ಲ 8. ಓಕೆ, ಆನ್ಸರ್ ಈಸ್ 3 ಇಂಟು m ಪ್ಲಸ್ 1 C4 ಇಸ್ ದ ಆನ್ಸರ್. ಥ್ಯಾಂಕ್ ಯು.